ಅದಕ್ಕೆ ನಿಮ್ಮ ಹತ್ರ ಮುಲಾಮಿತ್ತಲ್ಲ, ಸ್ವಲ್ಪ ಕೊಡ್ತೀರಾ? ಹೋ ಅದಾ, ಸಂಜೀವ ಈಸ್ಕೊಂಡು ಹೋಗಿದ್ದ, ಹೋಗಿ ತೊಗೊಂಬರ್ತೀನಿರು. ಹಾಂ ಹಾಂ. ಅಮ್ಮ, ತುಂಬಾ ನೋವ್ತಿದ್ಯೇನೆ? ಹ್ಞೂ ರೀ. ಗುಡ್ ನೈಟ್ ಅಮೃತ ಅವ್ರೆ. ಸಂಜೀವ್ ಅವರೇ, ನಿಮ್ಮ ಹತ್ರ ಸ್ವಲ್ಪ ಮಾತಾಡೋಣ ಅಂದ್ಕೊಂಡೆ. ಹೇಳಿ. ಅಲ್ಲ, ನೀವು ಬೇಜಾರಲ್ಲಿದ್ದರೆ ನಾನು ಇನ್ನೂ ಏನಾದರೂ ಮಾತಾಡಿ ನಿಮಗೆ ತುಂಬ ಬೇಜಾರಾಗಬಾರ್ದು ಅಂತ. ವಿಷಯ ಕೇಳಿದ ಮೇಲೆ ಫಲಿತಾಂಶ ಏನಾಗ್ಬೋದು ಅಂತ ನೀವೇ ಹೇಳಿದ್ರಲ್ಲ, ನನಗೆ ಬೇಜಾರು ಮಾಡ್ಕೊಳ್ಳಲ್ಲ. ಕೇಳಿ. ಅದು ನಮ್ಮ ಡಿವೋರ್ಸ್ ಅಪ್ಲಿಕೇಶನ್ ಪ್ರೊಸೀಡ್ ಮಾಡೋ ವಿಷಯ. ಪರವಾಗಿಲ್ಲ ಬಿಡಿ, ನೀವು ಮಲ್ಕೊಳ್ಳಿ, ಇನ್ನೊಮ್ಮೆ ಮಾತಾಡೋಣ. ಇಲ್ಲ ಇಲ್ಲ, ಹಾಗೇನಿಲ್ಲ. ಏನು ಅನ್ಕೊಂತಿದ್ದೀರಾ ಹೇಳಿ. ಅದೇ, ಯಾರಾದರೂ ಒಳ್ಳೆ ಲಾಯರ್ನ ನೋಡಿ ಕೋರ್ಟಲ್ಲಿ ನಮ್ಮ ಡಿವೋರ್ಸ್ ಪ್ರೊಸೀಡ್ ಮಾಡೋಣ ಅಂತ. ನನಗೆ ಯಾರು ಒಳ್ಳೆ ಲಾಯರ್ ಗೊತ್ತಿಲ್ಲ. ನಮ್ಮ ಮೋಹನ್ ಹತ್ರ ವಿಚಾರಿಸ್ಬಿಟ್ಟು ಹೇಳ. ಅಯ್ಯಯ್ಯೋ ಬೇಡ, ಮೋಹನ್ ಅವ್ರ ಹತ್ರ ಹೇಳಬೇಡಿ. ಆಮೇಲೆ ನಿಮ್ಮ ಇಡೀ ಸ್ಕೂಲ್ಗೆ ವಿಷಯ ಗೊತ್ತಾಗಿ ನೀವು ನೆಮ್ಮದಿಯಾಗಿ ಪಾಠ ಮಾಡೋಕ್ಕಾಗದೇ ಇರೋ ಥರ ಆಗಬಾರ್ದು. ಸ್ಕೂಲಲ್ಲಿ ಗೊತ್ತಾಗದೇ ಇದ್ರೂ ನಾನು ನೆಮ್ಮದಿಯಾಗಿರೋಕ್ಕೆ ಹೇಗೆ ಸಾಧ್ಯ? ಬಿಡಿ, ನಾನೇ ನನ್ನ ಫ್ರೆಂಡ್ಸ್ ಕಡೆಯಿಂದ ವಿಚಾರಿಸಿ ತಿಳ್ಕೊತೀನಿ. ನಿಮ್ಮ ಕಡೆ ಲಾಯರ್ನ ನೀವು ವಿಚಾರಿಸಿ, ನನ್ನ ಕಡೆ ಒಬ್ರು ಲಾಯರ್ ಬೇಕಲ್ವಾ? ಇಬ್ಬರು ಲಾಯರ್ಸಾ? ಯಾಕೆ? ಮತ್ತೆ ಇಬ್ಬರಿಗೂ ಲಾಯರ್ಸ್ ಇರ್ಬೇಕು ತಾನೆ? ಅದು ಏನಾದರೂ ಅಬ್ಜೆಕ್ಷನ್ ಇದ್ದರೆ ಮಾತ್ರ. ಮ್ಯೂಚುವಲ್ ಡಿವೋರ್ಸ್ ಇದ್ದಾಗ ಒಬ್ಬರೇ ಲಾಯರ್ ಸಾಕು. ಅಂದರೆ ಅಮೃತವ್ರೆ, ನಾವಿಬ್ಬರ ಮಧ್ಯೆ ಇರುವಂಥ ಸಮಸ್ಯೆಗಳನ್ನ ಬಗೆಹರಿಸ್ಕೊಂಡು ಗಂಡ ಹೆಂಡತಿ ಥರ ಬದುಕಕ್ಕೆ ಸಾಧ್ಯನೇ ಇಲ್ವಾ? ಸಂಜೀವ್ ಅವರೇ, ನಿಮಗೆ ಯಾವ ಕಡೆಯಿಂದ ಹಾಗೆ ಅನ್ನಿಸ್ತಾ ಇದೆ? ಅಲ್ಲ, ನನಗೆ ಗೊತ್ತು ನಾವು ಗಂಡ ಹೆಂಡತಿ ಥರ ಇರೋಕ್ಕೆ ಸಾಧ್ಯ ಇಲ್ಲ ಅಂತ. ಸಂಜು ಅಮ್ಮ, ಏನಾಯ್ತಮ್ಮ ಸಡನ್ ಆಗಿ? ಸಂಜೀವ, ನೀನು ಆಗಲೇ ಆಯಿಂಟ್ಮೆಂಟ್ ತೊಗೊಂಡಿಲ್ಲ, ಅದು ಕೊಡ್ತೇನಪ್ಪ? ಹಾಂ, ಅಮೃತ ಅವ್ರ ಆಯಿಂಟ್ಮೆಂಟ್ ಅಲ್ಲೇ ಇದೆ, ತಗೊಳಮ್ಮ. ಸಂಜೀವ್ ಅವರೇ, ಸಂಜೀವ್ ಅವರೇ, ಏನಾಯ್ತು? ಯಾಕೆ ಆಗಿದ್ದೀರಾ? ಅಮ್ಮಂಗೆ ನಾವು ಈ ಥರ ಇರೋದು ಗೊತ್ತಾಯ್ತು ಅನ್ಸುತ್ತೆ. ಯಾವ ಥರ? ಗೊತ್ತಾದ್ರೆ ಏನೀಗ ಸಂಜೀವ್ ಅವರೇ? ಅವ್ರ ಮನ್ಸಿಗೆ ನೋವಾಗಿರಲ್ವಾ ಅಮೃತ ಅವ್ರೆ? ಅಲ್ಲ, ಇವತ್ತಲ್ಲ ನಾಳೆ ಇದು ಗೊತ್ತಾಗೋ ವಿಷಯನೇ ಅಲ್ವಾ? ಯಾವತ್ತು ಗೊತ್ತಾದ್ರೂ ಇದು ನೋವಾಗೋ ವಿಷಯನೇ ಅಲ್ವಾ ಸಂಜೀವ್ ಅವರೇ? ಯಾವತ್ತೋ ಒಂದಿನ ಸಡನ್ ಆಗಿ ಗೊತ್ತಾಗಿ ಅವ್ರು ಶಾಕ್ ಆಗೋ ಬದಲು ಸ್ವಲ್ಪ ಸ್ವಲ್ಪ ಈಗಲಿಂದಾನೇ ಮೆಂಟಲಿ ಪ್ರಿಪೇರ್ ಆಗ್ತಾರೆ ಬಿಡಿ. ಒಂದು ನಿಮಿಷ ಬಂದೆ.
ಆ ಹೆಣ್ಮಗಿದು ಹೊಸ ಫೋನು ಆದಿ ಅಣ್ಣವ್ರ ಹಂಗೆ ಹೊಡೆದಾಕ್ಬಾರ್ದಿತ್ತಲ್ಲೂರ. ನಾಗಿ ಸುಮ್ಮನೆ ಇರ್ತೀಯ? ಯಾರಾದ್ರೂ ಕೇಳಿಸ್ಕೊಂಡ್ರೆ ನಿನ್ ಗಂಡನ ಕೈಯಿಂದ ಉಗ್ಗಿಸ್ಕೋತೀಯ. ನನ್ನೇನ್ ಲಕ್ಷ್ಮವ ಅನ್ಕೊಂಡ್ರೇನವ? ಗಂಡ ಅಂದಂಗೆಲ್ಲ ಅನ್ಸ್ಕೊಂಡು ಚುಟ್ಟು ಹಿಡ್ದು ಹೊರಗಡೆ ದಬ್ಸ್ಕತೀನ ನಾನು? ನನ್ ಗಂಡ ಏನಾದ್ರು ಹಂಗ್ ಮಾಡಿದ್ರೆ ಮೆಟ್ರಿಗೆ ಕೈ ಹಾಕ್ಬಿಡ್ತೀನಿ ಅಟ್ಟಯ್ಯ. ಅಯ್ಯೋ ತಾಯಿ, ನಿನ್ ಗಂಡನ್ಗೆ ನೀನ್ ಏನ್ ಬೇಕಾದ್ರೂ ಮಾಡ್ಕೊ, ಆದ್ರೆ ಆದಿಲಕ್ಷ್ಮಿ ವಿಷಯಕ್ಕೆ ಮಾತ್ರ ತಲೆ ಹಾಕಕ್ ಹೋಗ್ಬೇಡ. ನೋಡು ನಾಕಿ, ಈ ವಿಷಯನ ಯಾರಿಗೂ ಹೇಳ್ಬೇಡ. ಅಯ್ಯ, ನಾನ್ ಯಾಕೆ ಕೇಳ್ರವ? ಕಂಡೋರ್ ವಿಷಯಕ್ಕೆ ಯಾವತ್ತಾರು ನನ್ನ ತಲೆ ಹಾಕಿನಾ? ಏನೋ 1-2 ಸಲ ನನ್ನ ಬಾಯಿ ತಪ್ಪು ಬಂದೈತೆ ಅಷ್ಟೇ. ಅದೇ ಬಾಯಿ ತಪ್ಪಿನೂ ಹೇಳ್ಬಾರ್ದು ಅಂತ ಹೇಳ್ತಿರೋದು. ಅವ್ರ ವಿಷಯನ ಅವರೇ ನೋಡ್ಕೋತಾರೆ. ಆಯ್ತು ಬಿಡ್ರವ. ಸರಿ, ಹೋಗ್ತಾ ಎಲ್ಲ ಲೈಟ್ ಆಫ್ ಮಾಡು. ಸ್ಟೆಪ್ ಹತ್ರ ಇರೋ ಲೈಟ್ ಹಾಗೆ ಇರಲಿ. ಸರಿ ಕಣ್ರವ. ಬೇರೆ ಯಾರ ಹತ್ರನೂ ಹೇಳಿಲ್ಲ ಅಂದ್ರೂ ಪರವಾಗಿಲ್ಲ, ಆದ್ರೆ ಈ ದಿವಸ ನನ್ನ ಗಂಡನ ತಾವ ಹೇಳಲೇಬೇಕು. ಅಮ್ಮ ಅಪ್ಪ, ತಡ್ಕೊಳಕ್ ಆಗ್ತಿಲ್ಲ ಅದಕ್ಕೆ. ಉಫ್ ಅಪ್ಪ, ನಾನು ನೋವು ನರಳಾಡ್ತಾ ಇದ್ರೆ ನೀವು ಎಲ್ಲೋ ಇದ್ದೀರಲ್ಲ ಅದಕ್ಕೆ. ನೀನು ನರಳ್ತಾ ಇದೀಯಾ ಅಂತ ಮುಲಾಮ್ ಹಚ್ಚದೆ ಇದ್ರೆ ನೋವು ಹೇಗೆ ಕಮ್ಮಿ ಆಗುತ್ತೆ ಕುಮುದ? ಯಪ್ಪ, ಅದಕ್ಕೆ ಕಣ್ಣಿಗೆ 2 ಹಾಸಿಗೆ ಇರೋದು ಕಾಣಿಸಿದೆ, ಅದಕ್ಕೆ ಬೇಜಾರಲ್ಲಿದ್ದಾರೆ. ಅಮ್ಮ, ಸರಿ, ಇದನ್ನ ನೀನೇ ಇಟ್ಕೋ, ಸ್ವಲ್ಪ ಹೊತ್ತು ರೆಸ್ಟ್ ಮಾಡು. ಹಾಂ, ಅಮ್ಮ 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 ನಿಂತ್ಕೊಳ್ಳಮ್ಮ. ಅಮ್ಮ ನಿಂತ್ಕೊಳ್ಳಮ್ಮ. ಅಮ್ಮ, ಏನಮ್ಮ ಕೇಳಿಸಿದ್ರು ಕೇಳದೇ ಇರೋರ ಥರ ಇಲ್ಲಿ ಬಂದು ನಿಂತಿದ್ಯಲ್ಲ? ಕಂಡ್ರು ಕಾಣಿಸ್ದಂಗೆ ಬಂದಿದ್ನಲ್ಲಪ್ಪ, ಅದಕ್ಕೆ ಕೇಳಿಸಿದ್ರು ಕೇಳ್ದಂಗೆ ಬಂದಿದ್ದೀನಿ. ಅಮ್ಮ, ಏನಮ್ಮ ಮಾತಾಡ್ತಿದ್ಯಾ? ನಾವು ಮನೆ ದೇವ್ರಿಗೆ ಹೋಗಿ ಬಂದಮೇಲೆ ನನ್ನ ಮಗ ಸೊಸೆ ಸರಿ ಆಗಿದ್ದಾರೆ, ಚೆನ್ನಾಗಿ ಸಂಸಾರ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಅಂತ ನಾನು ತುಂಬ ನೆಮ್ಮದಿಯಿಂದ ಇದ್ದೆ. ಈಗ ನೋಡಿದ್ನಲ್ಲ ನಿಮ್ಮ ಸಂಸಾರನ. ನೀನು ಏನನ್ನು ನೋಡಿ ಇನ್ನೇನು ಅನ್ಕೋಬೇಡಮ್ಮ. ಸಂಜೀವ, ನೀವಿಬ್ರು ನಿಜವಾಗ್ಲೂ ಅನ್ಯೋನ್ಯವಾಗಿದ್ದೀರೇನೋ?